ಮಹಾತಾಯಿ ಏಕಶಿಲಾ ನಗರದ ಅಧಿದೇವತೆ ಶಕ್ತಿ ದೇವತೆ. ಆದರೆ 50 ವರ್ಷಗಳಿಂದ ಆ ತಾಯಿಯ ಆರಾಧನೆಯನ್ನ ಕೈಬಿಟ್ಟಿದ್ರು. ಆದರೆ ಈ ಬಾರಿ ತಾಯಿಯ ಆರಾಧನೆ ಹೇಗೆ ಅದ್ದೂರಿಯಾಗಿ ಆಚರಿಸಿದ್ರು ಅಂತ ನೀವೇ ನೋಡಿ. ಶೃಂಗಾರಗೊಂಡಿರೋ ದೇವಿ ಮಾರಮ್ಮ, ಜಗಮಗಿಸೋ ದೀಪಾಲಂಕಾರ, ಕಣ್ಣು ಹಾಯಿಸಿದಲ್ಲೆಲ್ಲ ಜ್ಯೋತಿಯ ಬೆಳಕು, ಶಕ್ತಿ ದೇವತೆಗೆ ಧೂಪ ದೀಪಾರತಿ ಬೆಳಗಿಸಿ ನಮನ, ವಿಜೃಂಭಣೆಯಿಂದ ನಡೆಯುತ್ತಿರುವ ತೆಪ್ಪೋತ್ಸವ. ವೈಭವದಿ ನಡೆದ ಮಾರಮ್ಮ ದೇವಿ ತೆಪ್ಪೋತ್ಸವ. ತೆಪ್ಪದಲ್ಲಿ ಶೃಂಗಾರಗೊಂಡ ತಾಯಿ ಮಾರಮ್ಮ. ತುಮಕೂರಿನ ಮಧುಗಿರಿಯ ಅಧಿದೇವತೆ ಶ್ರೀ ದಂಡಿನ ಮಾರಮ್ಮ ದೇವಿಗೆ 50 ವರ್ಷಗಳ ಬಳಿಕ ಅದ್ದೂರಿಯಾಗಿ ತೆಪ್ಪೋತ್ಸವ ನಡೆದಿದೆ. ಸಾವಿರಾರು ಭಕ್ತರು ಶಕ್ತಿ ದೇವತೆಯ ದರ್ಶನ ಪಡೆದು ಪುನೀತರಾದರು. ಗೋಧೂಳಿ ಮುಹೂರ್ತದಲ್ಲಿ ತೆಪ್ಪೋತ್ಸವ ಆರಂಭವಾಯಿತು. ಮಂತ್ರ ಘೋಷಣೆಗಳನ್ನ ಮೊಳಗಿಸಿ ಶ್ರೀ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಕಾಶಿ ಪಂಡಿತರು ಶಂಖನಾದ ಮೊಳಗಿಸಿ ಧೂಪಾರತಿ ಬೆಳಗಿದ್ರು. ಈ ದೃಶ್ಯ ಕಾಶಿಯ ವೈಭವವನ್ನೇ ಮರುಕಳಿಸಿದಂತಿತ್ತು. ದಂಡಿನ ಮಾರಮ್ಮನ ಉತ್ಸವ ಅನ್ನೋದೊಂದರಪ್ಪ ನಿಮ್ಮೆಲ್ಲರಿಗೂ ಸಂತೋಷವನ್ನು ಉಂಟು ಮಾಡುವಂತಹದ್ದೇ ಮುಖ್ಯ ಅಂತೇಳಿ ಭಾವಿಸಿ, ನಿಮ್ಮೆಲ್ಲರಿಗೂ ಅಂತಹ ಭಕ್ತಿ ಶ್ರದ್ಧೆಯಲ್ಲಿ ನಿಮಗೆ ಭಾವನೆಗಳನ್ನು ಉಂಟು ಮಾಡುವಂತಹ ಈ ಪವಿತ್ರವಾದಂತಹ ತೆಪ್ಪೋತ್ಸವದಲ್ಲಿ ನಾವೆಲ್ಲ ಪಾಲ್ಗೊಂಡಿರುವಂತಹದ್ದು ಅತ್ಯಂತ ಸಂತಸವನ್ನು ಉಂಟು ಮಾಡುವಂತಹ ಸಂಗತಿ. ದೇವಿಯ ಆಶೀರ್ವಾದ ಈ ಒಂದು ಭಾಗದಲ್ಲಿ ಎಲ್ಲರಿಗೂ ಇರಲಿ. ಶಾಂತಿ, ನೆಮ್ಮದಿ, ಸುಖ, ಸಂತೋಷ ಎಲ್ಲರಲ್ಲೇ ಇರಲಿ. ಕೆರೆಯ ನಡುವೆ ತೇಲುವ ತೆಪ್ಪದಲ್ಲಿ ಭಕ್ತಿಯ ಗಾನಸುದೆ ಮೊಳಗಿತ್ತು. ಧಾರ್ಮಿಕ ನೃತ್ಯ ದೇವಲೋಕವನ್ನೇ ಮರು ಸೃಷ್ಟಿ ಮಾಡಿದಂತಿತ್ತು. ಆಗಸದಲ್ಲಿ ಬಾಣ ಬಿರುಸುಗಳ ಚಿತ್ತಾರ ಕಣ್ಮನ ಸೆಳೆಯುತ್ತಿತ್ತು. ಸುತ್ತಲಿನ ದೀಪಾಲಂಕಾರ ಭಕ್ತರ ಪಾಲಿಗೆ ಹಬ್ಬವಾಗಿತ್ತು. ಈ ಅಪರೂಪದ ಕ್ಷಣಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಕೆಎನ್ ರಾಜಣ್ಣ, ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಸೇರಿದಂತೆ ಗಣ್ಯರ ದಂಡೇ ಸೇರಿತ್ತು. ಬಹಳ ಶತಮಾನಗಳಿಂದಲೂ ಕೂಡ ಅವರು ನಿರಂತರವಾಗಿ ತೆಪ್ಪೋತ್ಸವವನ್ನು ನಡೆಸ್ಕೊಂಡು ಬರ್ತಾ ಇದ್ರು ಕೆರೆ ತುಂಬ. ಆದರೆ ದುರದೃಷ್ಟಕರವಾಗಿ 50 ವರ್ಷದ ಹಿಂದೆ ಅವಘಡ ಆದ ಹಿನ್ನೆಲೆಯಲ್ಲಿ ಕಾರ್ಯಕ್ರಮ ಸ್ಥಗಿತ ಆಗಿತ್ತು. ಈಗ ಮತ್ತೆ ಪುನರಾವರ್ತನೆ ಆಗಿದೆ ಅಂತಕ್ಕಂಥದ್ದನ್ನು ಈ ದಿವಸದ ಕಾರ್ಯಕ್ರಮದಿಂದ ಪ್ರಾರಂಭ ಮಾಡಿದ್ದೇವೆ. ಮುಂದೆನೂ ಕೂಡ ಕೆರೆ ಯಾವಾಗೆಲ್ಲ ತುಂಬುತ್ತೆ ಆ ವರ್ಷ ನಿರಂತರವಾಗಿ ನಾವು ದೇವಿಯ ತೆಪ್ಪೋತ್ಸವವನ್ನು ಮಾಡ್ತಕ್ಕಂಥದ್ದಕ್ಕೆ ನಮ್ಮೆಲ್ಲ ಸ್ನೇಹಿತರಿಗೂ ಕೂಡ ಈ ದಿವಸ ಅದನ್ನು ನಿರ್ಧಾರ ಮಾಡಿದ್ದಾರೆ. 50 ವರ್ಷಗಳ ಬಳಿಕ ನಡೆದ ಇತಿಹಾಸ ಪ್ರಸಿದ್ಧ ತೆಪ್ಪೋತ್ಸವದಲ್ಲಿ ಭಕ್ತಗಣ ದಂಡಿ ಮಾರಮ್ಮನ ದರ್ಶನ ಪಡೆದು ಪುನೀತರಾದರು. ಜಗದೀಶ್ ಮಾಚುಘಟ್ಟ, ರಿಪಬ್ಲಿಕ್ ಕನ್ನಡ, ತುಮಕೂರು. ಮಹಾತಾಯಿ ಏಕಶಿಲಾ ನಗರದ ಅಧಿದೇವತೆ ಶಕ್ತಿ ದೇವತೆ. ಆದರೆ 50 ವರ್ಷಗಳಿಂದ ಆ ತಾಯಿಯ ಆರಾಧನೆಯನ್ನ ಕೈಬಿಟ್ಟಿದ್ರು. ಆದರೆ ಈ ಬಾರಿ ತಾಯಿಯ ಆರಾಧನೆ ಹೇಗೆ ಅದ್ದೂರಿಯಾಗಿ ಆಚರಿಸಿದ್ರು ಅಂತ ನೀವೇ ನೋಡಿ. ಶೃಂಗಾರಗೊಂಡಿರೋ ದೇವಿ ಮಾರಮ್ಮ, ಜಗಮಗಿಸೋ ದೀಪಾಲಂಕಾರ, ಕಣ್ಣು ಹಾಯಿಸಿದಲ್ಲೆಲ್ಲ ಜ್ಯೋತಿಯ ಬೆಳಕು, ಶಕ್ತಿ ದೇವತೆಗೆ ಧೂಪ ದೀಪಾರತಿ ಬೆಳಗಿಸಿ ನಮನ, ವಿಜೃಂಭಣೆಯಿಂದ ನಡೆಯುತ್ತಿರುವ ತೆಪ್ಪೋತ್ಸವ. ವೈಭವದಿ ನಡೆದ ಮಾರಮ್ಮ ದೇವಿ ತೆಪ್ಪೋತ್ಸವ. ತೆಪ್ಪದಲ್ಲಿ ಶೃಂಗಾರಗೊಂಡ ತಾಯಿ ಮಾರಮ್ಮ. ತುಮಕೂರಿನ ಮಧುಗಿರಿಯ ಅಧಿದೇವತೆ ಶ್ರೀ ದಂಡಿನ ಮಾರಮ್ಮ ದೇವಿಗೆ 50 ವರ್ಷಗಳ ಬಳಿಕ ಅದ್ದೂರಿಯಾಗಿ ತೆಪ್ಪೋತ್ಸವ ನಡೆದಿದೆ. ಸಾವಿರಾರು ಭಕ್ತರು ಶಕ್ತಿ ದೇವತೆಯ ದರ್ಶನ ಪಡೆದು ಪುನೀತರಾದರು.
ಗೋಧೂಳಿ ಮುಹೂರ್ತದಲ್ಲಿ ತೆಪ್ಪೋತ್ಸವ ಆರಂಭವಾಯಿತು. ಮಂತ್ರ ಘೋಷಣೆಗಳನ್ನ ಮೊಳಗಿಸಿ ಶ್ರೀ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಕಾಶಿ ಪಂಡಿತರು ಶಂಖನಾದ ಮೊಳಗಿಸಿ ಧೂಪಾರತಿ ಬೆಳಗಿದ್ರು. ಈ ದೃಶ್ಯ ಕಾಶಿಯ ವೈಭವವನ್ನೇ ಮರುಕಳಿಸಿದಂತಿತ್ತು. ದಂಡಿನ ಮಾರಮ್ಮನ ಉತ್ಸವ ಅನ್ನೋದೊಂದರಪ್ಪ ನಿಮ್ಮೆಲ್ಲರಿಗೂ ಸಂತೋಷವನ್ನು ಉಂಟು ಮಾಡುವಂತಹದ್ದೇ ಮುಖ್ಯ ಅಂತೇಳಿ ಭಾವಿಸಿ ನಿಮ್ಮೆಲ್ಲರಿಗೂ ಅಂತಹ ಭಕ್ತಿ ಶ್ರದ್ಧೆಯಲ್ಲಿ ನಿಮ್ಮಲ್ಲಿ ಭಾವನೆಗಳನ್ನು ಉಂಟು ಮಾಡುವಂತಹ ಈ ಪವಿತ್ರವಾದಂತಹ ತೆಪ್ಪೋತ್ಸವದಲ್ಲಿ ನಾವೆಲ್ಲ ಪಾಲ್ಗೊಂಡಿರುವಂತಹದ್ದು ಅತ್ಯಂತ ಸಂತಸವನ್ನು ಉಂಟು ಮಾಡುವಂತಹ ಸಂಗತಿ. ದೇವಿಯ ಆಶೀರ್ವಾದ ಈ ಒಂದು ಭಾಗದಲ್ಲಿ ಎಲ್ಲರಿಗೂ ಇರಲಿ. ಶಾಂತಿ, ನೆಮ್ಮದಿ, ಸುಖ, ಸಂತೋಷ ಎಲ್ಲರಲ್ಲೇ ಇರಲಿ. ಕೆರೆಯ ನಡುವೆ ತೇಲುವ ತೆಪ್ಪದಲ್ಲಿ ಭಕ್ತಿಯ ಗಾನಸುದೆ ಮೊಳಗಿತ್ತು. ಧಾರ್ಮಿಕ ನೃತ್ಯ ದೇವಲೋಕವನ್ನೇ ಮರು ಸೃಷ್ಟಿ ಮಾಡಿದಂತಿತ್ತು. ಆಗಸದಲ್ಲಿ ಬಾಣ ಬಿರುಸುಗಳ ಚಿತ್ತಾರ ಕಣ್ಮನ ಸೆಳೆಯುತ್ತಿತ್ತು. ಸುತ್ತಲಿನ ದೀಪಾಲಂಕಾರ ಭಕ್ತರ ಪಾಲಿಗೆ ಹಬ್ಬವಾಗಿತ್ತು. ಈ ಅಪರೂಪದ ಕ್ಷಣಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಕೆಎನ್ ರಾಜಣ್ಣ, ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಸೇರಿದಂತೆ ಗಣ್ಯರ ದಂಡೇ ಸೇರಿತ್ತು. ಬಹಳ ಶತಮಾನಗಳಿಂದಲೂ ಕೂಡ ಅವ್ರು ನಿರಂತರವಾಗಿ ತೆಪ್ಪೋತ್ಸವವನ್ನು ನಡೆಸ್ಕೊಂಡು ಬರ್ತಾ ಇದ್ರು ಕೆರೆ ತುಂಬ. ಆದರೆ ದುರದೃಷ್ಟಕರವಾಗಿ 50 ವರ್ಷದ ಹಿಂದೆ ಅವಘಡ ಆದ ಹಿನ್ನೆಲೆಯಲ್ಲಿ ಕಾರ್ಯಕ್ರಮ ಸ್ಥಗಿತ ಆಗಿತ್ತು. ಈಗ ಮತ್ತೆ ಪುನರಾವರ್ತನೆ ಆಗಿದೆ ಅಂತಕ್ಕಂಥದ್ದನ್ನು ಈ ದಿವಸದ ಕಾರ್ಯಕ್ರಮದಿಂದ ಪ್ರಾರಂಭ ಮಾಡಿದ್ದೇವೆ. ಮುಂದೆನೂ ಕೂಡ ಕೆರೆ ಯಾವಾಗೆಲ್ಲ ತುಂಬುತ್ತೆ ಆ ವರ್ಷ ನಿರಂತರವಾಗಿ ನಾವು ದೇವಿಯ ತೆಪ್ಪೋತ್ಸವವನ್ನು ಮಾಡ್ತಕ್ಕಂಥದ್ದಕ್ಕೆ ನಮ್ಮೆಲ್ಲ ಸ್ನೇಹಿತರಿಗೂ ಕೂಡ ಈ ದಿವಸ ಅದನ್ನು ನಿರ್ಧಾರ ಮಾಡಿದ್ದಾರೆ. 50 ವರ್ಷಗಳ ಬಳಿಕ ನಡೆದ ಇತಿಹಾಸ ಪ್ರಸಿದ್ಧ ತೆಪ್ಪೋತ್ಸವದಲ್ಲಿ ಭಕ್ತಗಣ ದಂಡಿ ಮಾರಮ್ಮನ ದರ್ಶನ ಪಡೆದು ಪುನೀತರಾದ್ರು. ಜಗದೀಶ್ ಮಾಚುಘಟ್ಟ, ರಿಪಬ್ಲಿಕ್ ಕನ್ನಡ, ತುಮಕೂರು. ಮಹಾತಾಯಿ ಏಕಶಿಲಾ ನಗರದ ಅಧಿದೇವತೆ, ಶಕ್ತಿ ದೇವತೆ. ಆದರೆ 50 ವರ್ಷಗಳಿಂದ ಆ ತಾಯಿಯ ಆರಾಧನೆಯನ್ನ ಕೈಬಿಟ್ಟಿದ್ರು. ಆದ್ರೆ ಈ ಬಾರಿ ತಾಯಿಯ ಆರಾಧನೆ ಹೇಗೆ ಅದ್ದೂರಿಯಾಗಿ ಆಚರಿಸಿದ್ರು ಅಂತ ನೀವೇ ನೋಡಿ. ಶೃಂಗಾರಗೊಂಡಿರೋ ದೇವಿ ಮಾರಮ್ಮ, ಜಗಮಗಿಸೋ ದೀಪಾಲಂಕಾರ, ಕಣ್ಣು ಹಾಯಿಸಿದಲ್ಲೆಲ್ಲ ಜ್ಯೋತಿಯ ಬೆಳಕು. ಶಕ್ತಿ ದೇವತೆಗೆ ಧೂಪ ದೀಪಾರತಿ ಬೆಳಗಿಸಿ ನಮನ. ವಿಜೃಂಭಣೆಯಿಂದ ನಡೆಯುತ್ತಿರುವ ತೆಪ್ಪೋತ್ಸವ. ವೈಭವದಿ ನಡೆದ ಮಾರಮ್ಮ ದೇವಿ ತೆಪ್ಪೋತ್ಸವ. ತೆಪ್ಪದಲ್ಲಿ ಶೃಂಗಾರಗೊಂಡ ತಾಯಿ ಮಾರಮ್ಮ. ತುಮಕೂರಿನ ಮಧುಗಿರಿಯ ಅಧಿದೇವತೆ ಶ್ರೀ ದಂಡಿನ ಮಾರಮ್ಮ ದೇವಿಗೆ 50 ವರ್ಷಗಳ ಬಳಿಕ ಅದ್ದೂರಿಯಾಗಿ ತೆಪ್ಪೋತ್ಸವ ನಡೆದಿದೆ. ಸಾವಿರಾರು ಭಕ್ತರು ಶಕ್ತಿ ದೇವತೆಯ ದರ್ಶನ ಪಡೆದು ಪುನೀತರಾದರು. ಗೋಧೂಳಿ ಮುಹೂರ್ತದಲ್ಲಿ ತೆಪ್ಪೋತ್ಸವ ಆರಂಭವಾಯಿತು. ಮಂತ್ರ ಘೋಷಣೆಗಳನ್ನ ಮೊಳಗಿಸಿ ಶ್ರೀ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಕಾಶಿ ಪಂಡಿತರು ಶಂಖನಾದ ಮೊಳಗಿಸಿ ಧೂಪಾರತಿ ಬೆಳಗಿದ್ರು. ಈ ದೃಶ್ಯ ಕಾಶಿಯ ವೈಭವವನ್ನೇ ಮರುಕಳಿಸಿದಂತಿತ್ತು. ದಂಡಿನ ಮಾರಮ್ಮನ ಉತ್ಸವ ಅನ್ನೋದೊಂದರಪ್ಪ ನಿಮ್ಮೆಲ್ಲರಿಗೂ ಸಂತೋಷವನ್ನು ಉಂಟು ಮಾಡುವಂತಹದ್ದೇ ಮುಖ್ಯ ಅಂತೇಳಿ ಭಾವಿಸಿ ನಿಮ್ಮೆಲ್ಲರಿಗೂ ಅಂತಹ ಭಕ್ತಿ ಶ್ರದ್ಧೆಯಲ್ಲಿ ನಿಮ್ಮಲ್ಲಿ ಭಾವನೆಗಳನ್ನು ಉಂಟು ಮಾಡುವಂತಹ ಈ ಪವಿತ್ರವಾದಂತಹ ತೆಪ್ಪೋತ್ಸವದಲ್ಲಿ ನಾವೆಲ್ಲ ಪಾಲ್ಗೊಂಡಿರುವಂತಹದ್ದು ಅತ್ಯಂತ ಸಂತಸವನ್ನು ಉಂಟು ಮಾಡುವಂತಹ ಸಂಗತಿ. ದೇವಿಯ ಆಶೀರ್ವಾದ ಈ ಒಂದು ಭಾಗದಲ್ಲಿ ಎಲ್ಲರಿಗೂ ಇರಲಿ. ಶಾಂತಿ, ನೆಮ್ಮದಿ, ಸುಖ, ಸಂತೋಷ ಎಲ್ಲರಲ್ಲೇ ಇರಲಿ. ಕೆರೆಯ ನಡುವೆ ತೇಲುವ ತೆಪ್ಪದಲ್ಲಿ ಭಕ್ತಿಯ ಗಾನಸುದೆ ಮೊಳಗಿತ್ತು. ಧಾರ್ಮಿಕ ನೃತ್ಯ ದೇವಲೋಕವನ್ನೇ ಮರು ಸೃಷ್ಟಿ ಮಾಡಿದಂತಿತ್ತು. ಆಗಸದಲ್ಲಿ ಬಾಣ ಬಿರುಸುಗಳ ಚಿತ್ತಾರ ಕಣ್ಮನ ಸೆಳೆಯುತ್ತಿತ್ತು. ಸುತ್ತಲಿನ ದೀಪಾಲಂಕಾರ ಭಕ್ತರ ಪಾಲಿಗೆ ಹಬ್ಬವಾಗಿತ್ತು. ಈ ಅಪರೂಪದ ಕ್ಷಣಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಕೆಎನ್ ರಾಜಣ್ಣ, ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಸೇರಿದಂತೆ ಗಣ್ಯರ ದಂಡೇ ಸೇರಿತ್ತು. ಬಹಳ ಶತಮಾನಗಳಿಂದಲೂ ಕೂಡ ಅವ್ರು ನಿರಂತರವಾಗಿ ತೆಪ್ಪೋತ್ಸವವನ್ನು ನಡೆಸ್ಕೊಂಡು ಬರ್ತಾ ಇದ್ರು ಕೆರೆ ತುಂಬ. ಆದರೆ ದುರದೃಷ್ಟಕರವಾಗಿ 50 ವರ್ಷದ ಹಿಂದೆ ಅವಘಡ ಆದ ಹಿನ್ನೆಲೆಯಲ್ಲಿ ಕಾರ್ಯಕ್ರಮ ಸ್ಥಗಿತ ಆಗಿತ್ತು. ಈಗ ಮತ್ತೆ ಪುನರಾವರ್ತನೆ ಆಗಿದೆ ಅಂತಕ್ಕಂಥದ್ದನ್ನು ಈ ದಿವಸದ ಕಾರ್ಯಕ್ರಮದಿಂದ ಪ್ರಾರಂಭ ಮಾಡಿದ್ದೇವೆ. ಮುಂದೆನೂ ಕೂಡ ಕೆರೆ ಯಾವಾಗೆಲ್ಲ ತುಂಬುತ್ತೆ ಆ ವರ್ಷ ನಿರಂತರವಾಗಿ ನಾವು ದೇವಿಯ ತೆಪ್ಪೋತ್ಸವವನ್ನು ಮಾಡ್ತಕ್ಕಂಥದ್ದಕ್ಕೆ ನಮ್ಮೆಲ್ಲ ಸ್ನೇಹಿತರಿಗೂ ಕೂಡ